ಇನ್ನೊಂದು 4 ದಿವಸ ಇದ್ದೋಗವ ಅಂದ್ರೆ ಮತ್ತು ಹೋಗಿ ಬರ್ತಾನೆ ಅಂತಿದ್ದಿ. ಹೋಗಿ ಮತ್ತು ಕೇಳವ ನಿಮ್ಮ ಅತ್ತಿನ ಕೇಳಿ ಮತ್ತು ಹಂಗೆ ಅವಾಗ ಆರಾಮಿದ್ದಿಲ್ಲಲ್ಲ ಮತ್ತು ಉಳ್ಕ ಅಂದ್ರೆ ಮತ್ತು ಬನ್ನಿರಿ ಮತ್ತು 2 ದಿವ್ಸ ಹೋಗ್ಬರ್ಲೇನ ಅಂತಂದು ಕಳಿಸ್ತಾರ ಅಂದ್ರೆ ಹೇಳು, ನಾನು ಬರ್ತೇನೆ, ಒಂದು ಹೆಜ್ಜೆ ಬಂದು ಕರ್ಕೊಂಬರ್ತಾನೆ. ಇಲ್ಲಿ ತೊಗೊರಿ ಅದ ಅವನಂತೇಳಿ ಮಾತಾಡ್ತಾನೆ. ಮತ್ತು ಕಳ್ಸಪ್ಪ 2 ದಿವಸ ಅಂದ್ರೆ ಮತ್ತು ಕಳಿಸಿದ್ರಾತು. ಈಗ ಸದ್ಯಕ್ಕಂತೂ ಯಾವ ಇಲ್ಲ ಕೆಲಸ ಹೊಲದಾಗ ನೋಡೋಣ. ಮತ್ತು ಹೇಳೋಕ್ಕಾಗಲ್ಲ, ಈಗ ಮನ್ಯಾಗ ಅವಾಗ ಆಗಂಗಿಲ್ಲಲ್ಲ, ಹಾಗಾಗಿ ನೋಡವ ಕಳಿಸಿದ್ರ ಬಾ. ಮತ್ತೆ ಏನು ಮಾಡಕತ್ತವ ಕೊಟ್ಟೆನ್ನ ಕುಲಕ್ಕೂ ಹೊರಗ ಅಂದಂಗೆ ನಿಮ್ಮ ಅತ್ತಿ ಕಳಿಸಿದ್ರ ಹೋಗವ. ಮತ್ತಿದ್ದು ಬಾ ಅಂದ್ರೆ ಬಾ, ಇಲ್ಲಕ್ರ ಮತ್ತೆ ಹೆಂಗೆಂಗಾರ ಮಾಡ್ಕೊತೇವಿ. ಏನು ಮಾಡೋದವ ಇವ ನೋಡ್ತಾನೆ ತಗೋರ್ಬಿ. ನನಗೆ ಈಟರು ನೋಡ್ಯಾನಲ್ಲ ಅದ ಸಮಾಧಾನ ನೋಡು. ಏನು ಮತ್ತೆ ಬರ್ತಾನಂತವ. ಯಪ್ಪ ಯವ್ವ ಹೋಗಿ ಬರ್ತಾನೆ. ಯಪ್ಪ ಹುಷಾರು ನೋಡು. ಹೊಲ್ದಾಗ ಒಂದು ಹೆಜ್ಜೆ ಕೆಲಸ ಕಮ್ಮಿ ಆದ್ರೆ ಪರವಾಗಿಲ್ಲ, ಒಂದಿಟ್ಟು ಅವನಂತೆಲ್ಲ ಹುಷಾರ್ಲೆ ನೋಡ್ಕೊ. ಏನು ಹೊಲ್ದಾಗ ಯಾರನ್ನಾರ ಹಾಳು ಬೀಳು ಹಚ್ಚಿ ಕೆಲಸ ಮಾಡ್ಕೋರಿ. ನೀನೇ ಎಲ್ಲದು ಕೂಡ ಆಡ್ತೀನಿ ಆಗಂಗಿಲ್ಲ. ಮನೆ ಹಾಕಿನ ಒಬ್ಬೇಕಿ ಇರಕ್ಕೆ ಹೊಲ್ದಕ್ಕಳ. ಒಂದಿಟ್ಟು ಮನೆ ಅಂತೆಲ್ಲೇ ಇನ್ನೊಂದು ವಾರ ಹೆಜ್ಜೆ ಆಕಿಗೆ ಆರಾಮಾಗತ್ತಂಕ ಅವಾಗ ಮನೆ ಅಂತೆಲ್ಲೇ ಇರು. ಯಾವ ಅಜ್ಜಿ ಪಜ್ಜಿ ಹತ್ತಕ್ಕೆ ಹೋಗ್ಬೇಡ್ಬೇ. ಏನು ಇಲ್ಲವ ಹೋಗ್ಬರ್ರಿ ಹುಷಾರ್ಲಿ. ಬರ್ತಾವೆ ತಗೋರಿ ಅತ್ತಿಯಾರ ಮಾವಾರ, ಬರ್ತಾವೆ ತಗೋರಿ. ಹ್ಞೂನಪ್ಪ ಹೋಗ್ಬರ್ರಿ. ಹುಷಾರು ನೋಡ್ರಿ. ಮುಟ್ಟಾತ್ಲೆ ಫೋನ್ ಮಾಡುವ. ಫೋನು ಹೋಗಕತ್ತಿಲ್ಲ ನಿನಗೆ. ನೋಡ್ತಾನೆ ತಗೋ. ಇವರು ಇದು ಮುಲಿ ಮನಿ ಲತಾ ಒಂದು ನಂಬರ್ ಐತೆ, ಹೇಳ್ತಾನೆ, ಹೇಳ್ತಾರೆ ನಿನಗೆ. ಆಯ್ತು ತಗೊಳವ ಹೋಗ್ಬರ್ರಿ. ಒಂದು ಹೆಜ್ಜೆ ಇಲ್ಲೇ ಹೊಲ್ದಂತೆಲ್ಲೇ ಹೋಗ್ಬರ್ತಾನೆ. ಬೆಳಗ್ಗೆ ಹೋಗ್ಬೇಕು ಅಂದೆ. ಕಳೆ ತೆಗಿಯೋಕೆ ಕೂಲಿ ಆಳುಗಳು ಬಂದಾರ. ಅವ್ರ ಮೇಲೆ ಬಿಟ್ಟು ಬಂದುಬಿಟ್ಟೆ. ಮತ್ತು ಹೇಳೇ ಬಿಟ್ಟಿದ್ದೆ ಮುಂದಾಗ. ಮತ್ತು ಶೋಭಾ ಬಂದ್ಲು ಅಂದ್ರೆ ಹೋಗೋಕೆ ಆಗಲಿಲ್ಲ. ಹೊಲದಂತೆಲ್ಲೇ ನೋಡ್ಕೊಂಡು ಬರ್ತಾನೆ ಅದಾರ ಏನು ಮಾಡಿದ್ರ ಅಂದು. ಆಯ್ತು ತಗೋರಿ. ಅಲ್ಲ ಒಂದು ಮುಂಜಾನೆ ನಸುಗ್ನಾಗ ಎದ್ದು ಹೋಗ್ಯಾಳ. ದನಕರುಗಳು ಚಾಕ್ರಿ ಮುಂಜಾನೆನೇ ಎಲ್ಲ ನಾನಾ ಮಾಡೀನಿ. ಸಗಣಿಗೆ ಬಾಚೋದು ಎಲ್ಲ ಚಪಾತಿ ಮಾಡ್ಕೊಂಡಿದ್ವು, ಸ್ವಚ್ಛ ಮಾಡೋದು. ಬಂದು ಒಂದಿಟ್ಟು ಸಂಜೆ ಮುಂದೆ ಲಗುನ ಮಾಡ್ಬೇಕು ಅನ್ನಂಗಿಲ್ಲ ನೋಡಿ. ಇನ್ನೂ ಪತ್ತೆ ಇಲ್ಲ. ಇನ್ನು ಎಟತಿ ಬರ್ತಿದ್ದಾಳ ಏನೋ ಗೊತ್ತಿಲ್ಲೇನೋ. ಅಲ್ಲ ಕಳಿಸಿದ್ದ ತಪ್ಪಾತ ಏನ ಈಕಿನ. ಏನ ಬಿಡು ಹೋಗ್ಲಿ, ನನ್ನ ಮಗ ಮತ್ತು ಏನಾರ ಅನ್ಕೊಂಡಾನಲ್ಲ, ನನ್ನ ಮೇಲೆ ತಪ್ಪು ತಿಳ್ಕೊಂಡಾನಲ್ಲ ಅಂತಂದು ಎಲ್ಲದಕ್ಕೂ ಸುಮ್ಮನೆ ಇರ್ಕೊಂತ ಬಂದಾನಲ್ಲ, ಅದಕ್ಕೆ ಈಕಿದು ಹೆಚ್ಕೊಂಡ್ಬಿಟ್ಟಾಳ. ಜಾಸ್ತಿ ಆಗ್ಬಿಟ್ಟೈತಿ ಈಕಿದು. ಏನು ಬರಲಿ ಬಂದ ಎಲ್ಲ ಮಾಡ್ಬೇಕು ತಾನ. ಸಗಣಿಗೆ ಬಾಚೋದು, ಎಲ್ಲ ಚೆಲ್ಲಿ ಬರೋದು, ಹುಲ್ಲು ಅದನ್ನ ಹಾಕೋದು, ಹಾಲು ಹಿಂಡೋದು ಎಲ್ಲ ಮಾಡ್ಬೇಕು ಬರತ್ಲೆ. ಏನು ಬಂದ್ರೆ ಏನು ಯವ್ವ ಬಂದ್ರೆ ಅಪ್ಪ ಆರಾಮೈತೆ? ನಿಮ್ಮ ಅತ್ತಿ ಆರಾಮೈತೆ? ನಿಮ್ಮವ್ವ ಶೋಭಾ? ಹ್ಞೂ ರೀ ಆರಾಮೈತ್ರಿ. ಈಗ ಒಂದು ಈಟು ಸುಧಾರಿಸ್ಕೊಂಡತಂತ್ರಿ, ಆರಾಮೈತ್ರಿ. ಹ್ಞೂ ಬೇ ಹೋಗತ್ಲೆ ಹೊತ್ತಾತು. ಮತ್ತು ಸಂಜೆ ಮುಂದೆ ನಾವು ಒಂದಿಟ್ಟು ಹೊಲಕ್ಕೆ ಹೋಗೋದಿತ್ತ, ಅದಕ್ಕೆ ಲಗುನ ಬಂದ್ವಿ ಬೇ. ಚಲೋ ಆಯ್ತು ಬಿಡಪ್ಪ. ನನಗೂ ಆಗಂಗಿಲ್ಲ ತಮ್ಮ. ನೋಡಿ ಬೆಳಗ್ಗೆನ ಎಲ್ಲ ದನಕರುಗಳು ಚಾಕ್ರಿ ಮಾಡತ್ಲೆ ಸಾಕಾತಪ್ಪ ಯಪ್ಪ. ಈಗೂ ಮಾಡೋಕ್ಕಾಗೋದಿಲ್ಲ ನನಗೆ. ಚಲೋ ಆಯ್ತು ಬಿಡಪ್ಪ, ಲಗುನ ಬಂದ್ರಿ. ಹೋಗಲ್ಲಿ ಶೋಭಾ ಒಂದಿಟ್ಟು ದನಕ ನೋಡಲ್ಲಿ ಏನು ಮಾಡ್ಕೊಂಡವ. ಏನು ಹಾಲು ಹಿಂಡಿಲ್ಲ ನಾನು, ಏನಿಲ್ಲ ಏನು ನನಗೆ ಆಗಂಗಿಲ್ಲ ಅಲ್ಲಿ ಮಾಡೋದು. ಹೋಗಿ ನೋಡು ಏನೇನು ಮಾಡ್ಕೊಂಡವ. ಏನು ಒಂದಿಟ್ಟು ಸಗಣಿ ಅದನ್ನ ಹಾಕ್ಯಾವ, ಏನು ಊಟ ಬಾಚಿ ಹೋಗೋದು, ಹುಲ್ಲು ಹಾಕಿ ಒಂದಿಟ್ಟು ಹಾಲು ಅದನ್ನ ಹಿಂಡ್ಕೊಂಬ. ಹ್ಞೂ ರೀತಿ ಯವ್ವ ನಾ ಒಂದಿಟ್ಟು ಹೊಲದಂತೆಲೆ ಹಾದು ಬರ್ತಾನೆ. ಬಸ್ಸು ಏನಾರು ಹೋಗಿದ್ನೇನು ಹೊಲದಂತೆಲಿ ಇವತ್ತು? ಹ್ಞೂನಪ್ಪ ನಾನು ಕಳಿಸಿದ್ದೆ. ಮತ್ತು ನೀನು ಇದ್ದಿಲ್ಲಲ್ಲ, ಹೋಗಿ ಮತ್ತು ಹೋಗಿ ಬಂದಿದ್ದ ಹಂಗೆ. ಮತ್ತು ನೋಡ್ಕೊಂಬಂದು ತಗೋ ಹೊಲದಂತೆಲೆ. ನೀವು ಹೋಗಂಗಿದ್ರೆ ಹೋಗ್ಬಾರಪ್ಪ ಈಗ. ಮತ್ತೆ ಹೌದೇನು? ನಾವು ಹೋಗ್ಬರ್ತಾನೆ ತಗೋರ್ಬಿ ಹಂಗಾರ. ರೀ ಚಾ ಮಾಡ್ತಿದ್ದೆ. ಇಲ್ಲ ಬ್ಯಾಡ್ ತಗೋ. ಬಂದು ಕುಡಿತೇನಂತ ಆತು ಅಂದ್ರೆ ಇಲ್ಲಕ್ರ ಅಲ್ಲೇ ಇಲ್ಲರ ಸಡ್ನೆ ಕುಡಿತೇನೆ ತಗೋ. ಚಾ ಏನು ಬ್ಯಾಡ. ಮತ್ತು ಚಾ ಕುಡ್ಕೊಂತ ಕುಂತೆ ಅಂದ್ರೆ ಕತ್ಲಕತೆ ಅಲ್ಲಿ ಹೋಗಕ್ಕೆ ಸರಿ ಆಗಂಗಿಲ್ಲ. ಹೋಗಿ ದೌಡ್ ಬೆಳಕಿರ್ತಂಗೆ ಹೋಗಿ ಬಂದ್ಬಿಡ್ತಾನೆ. ಹ್ಞೂ ರೀ ಬಾರವಾ ಇವರಾಣಿ. ಅತಿ ಉಂಡಿದ್ರೆ ಮಧ್ಯಾಹ್ನ ಎಲ್ಲ ಬಿಸಿ ಮಾಡ್ಕೊಂಡು? ಇಲ್ವಾ ಉಂಡ್ಲೇ ಇಲ್ಲ ನೋಡು. ನೀ ಬರಲಿ ಅಂತ ಕಾಯ್ಕೊಂಡು ಕುಂತಿದ್ದೆ. ಕೇಳೋದು ನೋಡು, ಉಂಡ್ಲಂಗೆ ಹಂಗೆ ಇರ್ತಾರೇನು? ಇಟ್ಟೋಗಿದ್ದೆಲ್ಲ ಮಾಡಿ ಸುಡೋದು ಮಾಡಿಟ್ಟಿದ್ದೆಲ್ಲ ಎಲ್ಲ ಉಂಡ್ವಿ ಹಾಕ್ಕೊಂಡು. ಹೋಗು ಲಗುನ ಅವನ್ನೆಲ್ಲ ತೆಗೆದು ಡಬ್ಬಿ ಗಿಬ್ಬಿ ಎಲ್ಲ ತೊಗೊಂಬಂದಿಲ್ಲ ವಾಪಸ್. ಮತ್ತು ನಿಮ್ಮ ಅವ್ನ ಮನೆಗೆ ಬಿಟ್ಟು ಬಂದೆ. ಇಲ್ರಿ ಎಲ್ಲ ತೊಗೊಂಬಂದೇನ್ರಿ. ಆತು ಹೋಗಲ್ಲಿ. ನೋಡು ಏನೇನು ಮಾಡ್ಕೊಂಡವ. ಏನು ಕರ ಅದನ್ನ ಅಲ್ಲೇ ಒಳಗೈತಿ. ಕರ ಅದನ್ನ ಬಿಟ್ಟಿದ್ದೆ ನಾನು. ನೋಡು ಒಂದು ಕಡೆ ಎಲ್ಲರ ಕಟ್ಟಿ ಊಟ ಸಗಣಿ ಅದನ್ನ ಬಾಚಿ ಹೋಗು. ರೀತಿ ಇಷ್ಟು ಬಿಗಿ ಇದ್ದ ಹಿಂಗದ ನೋಡಿ. ಇನ್ನೇನು ಅಂತಿಂತರ ಕೈಯಾಗಿದ್ರೆ ಹುರಿದು ಬೀಜ ನಡೀತದ್ಲಿಕ್ಕೆ. ಕಾವೇರಿ ನೀ ಬಾಚಾರಿಲ್ಲ ಸಗಣಿಗಸನ ಊಟ ಹಂಗೆ ಇದು ಮಾಡ್ಕೊಂಡು ಪುಣ್ಯಾಕ ಒದ್ಕೊಳೋದು ಚಪಾತಿ ಮಾಡ್ಕೊಳೋದು ಮಾಡಿಲ್ಲ. ಊಟ ಬಾಚ್ಕೊಂಡು ಹೋಗಿ ಹಾಕಿ ಬಂದ್ಬಿಡ್ತೇನೆ.
ಇವ ಅವನ್ನ ನೋಡಿ ಬರತ್ಲೆ ಅಂದಿಟ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಹಂಗೆ ಮಾಡಿ ಧೈರ್ಯ ಮಾಡಿ ಇವರು ಯಾಕೆ ಕರ್ಕೊಂಡು ಹೋಗ್ತಾರಿಲ್ಲ ಅಂತ ಅನ್ಕೊಂಡೆ ನಾನು. ಇನ್ಮೇಲೆ ಚಿಂತಿಲ್ ಬಿಡು, ಅವನ್ನ ಅಪ್ಪ ಚಲೋ ನಂಗೆ ನೋಡ್ಕೊಳಕತ್ತೈತಿ. ಒಂದಿಟ್ಟು 4 ದಿವಸ ಇದ್ದು ಬರ್ಬೋದು, ಏನು ಮಾಡೋಕ್ಕಾಗಂಗಿಲ್ಲ. ನೋಡಕ್ಕೆ ಕಳಿಸಿದ್ದ ಒಂದು ದೊಡ್ಡ ಇದು ಆದಂಗೆ ಆತು ನನಗೆ. ಕಳಿಸ್ತಾರಿಲ್ಲ ಅಂದ್ಕೊಂಡೆ ನಮ್ಮ ಅತ್ತಿ. ಇವರು ಒಂದಿಟ್ಟು ಜೋರು ಮಾಡಿ ಹಂಗೆ ಮಾಡಿ ಕರ್ಕೊಂಡು ಹೋದ್ರು. ತೋಟನ ಸಗಣಿಗೆ ಸಂಬಂಧಂತೆಲ್ಲ ಹಾಕೇನಿ. ಹುಲ್ಲು ಹಾಕ್ತಂತಡಿ ಇದಕ್ಕೆ ಪಾಪ ಹುಲ್ಲ ತಿಂದತೆ ಎಲ್ಲ ಮಕ ನೋಡಾಕತ್ತೈತಿ. ಹಾಕ್ಯಾಳ ಇಲ್ಲ ನಮ್ಮ ಅತ್ತಿ ಬೆಳಗಿದ್ದ. ಏನು ಮಾಡೋದು, ತವ್ರ ಮನೆಗೆ ಹೋದ್ವಿ ಅಂದ್ರೆ ತವ್ರ ಮನೆಯಾಗ ಹುಟ್ಟಿ ಬೆಳೆದು ತಾಯಿ ತಂದೆ ಎಲ್ಲ ನಮ್ಮದು ಮಾಡಿದ್ರೂ 2 ದಿವಸ ಇದ್ದಾಗ ಅವ್ರು ಚಾಕ್ರಿ ಮಾಡೋಕ್ಕಾಗಂಗಿಲ್ಲ. ನಮ್ಮದು ಒಂದು ಬದುಕು. ಅವಾಗ ನಾ ಇರ್ತಾನೆ ಅಂತ ಅನ್ಕೊಂಡಿದ್ಲ. ಏನೋ ಪಾಪ ಭಾಳ ಬೇಜಾರು ಮಾಡ್ಕೊಂಡ್ಲು ಮನ್ಸಿಗೆ ಅವ್ವ. ಏನು ಮಾಡೋದು, ನನಗೂ ಇರೋಕೆ ಆಸಿತ್ತು. 1-2 ದಿವಸ ನಿಂತು ಒಂದಿಟ್ಟು ಏನೇನು ಕೇಳ್ತಾಳ ಅಡುಗೆ ಮಾಡ್ಕೊಡೋಣ, ಹೊರತುಂಬ ಉಣ್ತಾಳ ಅವ್ವ. ಜರ್ಕಂತಾಳ ಬರೀ ಅನ್ನ ಸಾರು. ಪಾಪ ಹೊರತುಂಬ ಉಂಡಾಕಿ ಮುದ್ದೆ ರೊಟ್ಟಿ ಮಾಡಿಕೊಂಡು ಏನು ಮಾಡೋದು. ಇರೋಣ ಅಂದ್ರೆ ಇವ್ರನ್ನ ಕೇಳೋಣ ಅಂತ ಅಂದ್ಕೊಂಡೆ. ಇವ್ರಿನ್ನೂ ನನಗಿನ್ನ ಮುಂಚೆನ ಬೇಡ ಹಂಗೆ ಹಿಂಗೆ ಅನ್ನಕತ್ರು. ಮತ್ತು ಬಿಟ್ಟೋಕರೆಲ್ಲ ತೆಗಿ ಅಂದು ಸುಮ್ಮನಾದ್ನಿ ನಾನು. ಮೊನ್ನೆ ಕಾವೇರಿ ಹಾಕಿದ್ದು ಹಸು ಇದೆ, ಇಷ್ಟು ಚಂದ ಐತಿ ನೋಡು. ಅದ್ರಂಗೆ ಐತಿ, ಹಂಗೆ ಹೊತ್ತಿದಂಗೆ ಆಗೈತಿ ಕಾವೇರಿ ಮಕಾನ. ಇವ ನಾಳೆ ಬಟ್ಟೆ ಹೊರಗಡದವು. ಬೆಳಗ್ಗೆನ ಲಘುನ ಎದ್ದು ಅಷ್ಟು ಬಟ್ಟೆ ನೆನೆ ಇಟ್ಬಿಡ್ತಾನೆ. ಈಗ ಏನು ಮಾಡೋದೇನೋ ನೋಡ್ತಾನೆ. ಅಡಿಗೆ ಏನೇನು ಪಲ್ಯ ಏಟೇಟು ಉಳ್ದತೆ ನೋಡ್ಕೊಂಡು ಇತ್ತು ಅಂದ್ರೆ ಅದಕ್ಕೆ ಒಂದು 4 ಬಿಸಿ ರೊಟ್ಟಿ ಹಾಕಿಬಿಡ್ತಾನೆ. ಉಣ್ತಾರ. ಇಲ್ಲಕ್ಕೆ ಮುಳುಗ ಎಣ್ಗಾಯಿ ಗಸಿಗೆ ಮುದ್ದೆ ಮಾಡಿದೆ ಅಂದ್ರೆ ಉಣ್ತಾರ. ಬೆಳಗ್ಗೆ ಅಷ್ಟು ಅರಿವಿ ಅವ್ನು ಹಿಂಡಿ ಹಾಕಿ ಮುಂದಿನ ಕೆಲಸ. ಕಟ್ಟಿಗೆ ಅವು ಸ್ವಲ್ಪ ಅದಾವು. 3-4 ದಿವಸ ಆಯ್ತು ಲಕ್ಷ್ಮಿ ಕಂಡ ಇಲ್ಲ. ಇತ್ಲಾಗ ಅಡ್ಡಾಡ್ತದ್ಲು. ಶೋಭಾ ಬಂದ್ಲನ. ಲಕ್ಷ್ಮಿನ ಕಂಡ್ಲು ನೋಡು. ಲಕ್ಷ್ಮಿ ಬಂತಡಿ ಬಂದೆ. ನಿನ್ನ ಕಾಯಕತ್ತಿದ್ ನಾನು. ಯಾಕೆ ಕಂಡದ್ದ ಇಲ್ಲ 3-4 ದಿವಸ ನೀನು? ಎಲ್ಲೋಗಿದ್ದಿ? ಕಂಡ ಇಲ್ಲಲ್ಲ. ಎಲ್ಲೋಗನವ? ಇವತ್ತೋಗಿದ್ದು ನೋಡವು ನೋಡಕ್ಕೆ ಊರಿಗೋಗಿದ್ದೆ. ಆಗಲೇ ಬಂದ್ವಿ. ಮತ್ತು ಆಕಳವು ಚಪಾತಿ ಮಾಡ್ಕೊಂಡಿದ್ವು. ಅದಕ್ಕೆ ಸ್ವಚ್ಛ ಮಾಡಿಕೊಂಡು ನೀನು ಮಾತಾಡ್ಸೋಣ ಅಂತಂದ್ರೆ ಕೂಡಿದ್ದ ಇಲ್ಲ ನೋಡು. ಹೌದೇನು? ಊರು ಹೋಗಿದ್ದೆ. ಆರಾಮೈತೆ ಅವ್ವ? ಆರಾಮಾಯ್ತು ಅಂತಟ್ಟದು. ಈಗ ಹಂಗೆ ಪರವಾಗಿಲ್ಲ. ಅದಕ್ಕೆ ಒಂದಿಟ್ಟು ಬತ್ ರೊಟ್ಟಿ ಮಾಡ್ಕೊಂಡು ಹೋಗಿ ನೋಡ್ಕೊಂಬಂದಿವ. ಸಮಾಧಾನ ಆಯ್ತು ನೋಡಿ ಈಗ. ಹಂಗೆ ಹಿಂಗೋಗಿ ಹಿಂಗೆ ಎದಕ್ಕೆ ಬರಕ್ಕೆ ಹೋಗಿದ್ದಿ? ಇರ್ಬೇಕಿಲ್ಲ 2 ದಿವಸ ಇರಾಕಿಲ್ಲ, ನಡಿಬೇಕಲ್ವ ನಂದು. ಹೋಗವ ನಿಮ್ಮ ಅತ್ತಿಗೆ ಏನು ಅಡಿ ಮಾಡ್ಕೊಂತಾಳ ಮನ್ಯಾಗ. ಇರ್ಬೇಕಿಲ್ಲ ನೀನು. ಅವನು ಭಾಳ ಹೇಳಿದ್ಲು ಇರು ಅಂತಂದು. ನನಗೆ ಮನ್ಸಿಗೆ ಬೇಜಾರಾದಂಗೆ ಆಯ್ತು. ಪಾಪ ಉಣ್ಣಾಕ ಬಿಸಿ ಇದು ಮಾಡಿಕೊಂಡು ಉಂಡಾಕಿ ನಮ್ಮವ್ವ. ಬರೀ ಹಪ್ಪಗೆ ಆಗಂಗಿಲ್ಲ ಏನಿಲ್ಲ. ಒಂದಿಟ್ಟು ಅನ್ನ ಸಾರು ಅದನ್ನ ಮಾಡ್ತಿತ್ತಂತ. ಹಂಗಾಗಿ ಹೊಟ್ಟೆ ತುಂಬ ಉಂಡ್ಲು ನೋಡುವ. ರೊಟ್ಟಿ ಪಲ್ಯ ಎಲ್ಲ ಒಯ್ದಿದ್ದೆ. ಹೊಟ್ಟೆ ತುಂಬ ಉಂಡ್ಲು. ಇರವ ಅಂತ ಭಾಳ ಜುಲ್ಮಿ ಮಾಡಿದ್ಲು. ಮತ್ತು ನಮ್ಮ ಅತ್ತೆ ಏನು ಅನ್ಕೊಂತಾಳ ಅಂದು ನಿಂದಿರ್ಲಿಲ್ವ. ಹಂಗೆ ಬಂದು ನಾನು. ನಿಮ್ಮ ಅತ್ತೆ ಒಂದಿಟ್ಟು ಹೆಟ್ಟು ಹಿಡ್ದಾರ ಹೋಗವ ಯಾರ ಏನ. ಹೋಗಿ ಇದ್ದು ನೋಡ್ಕೊಂಡಿದ್ದೆ 2 ದಿವಸ ಬಾ ಅನ್ನಂಗದಾಳ. ಏನು ಮಾಡೋದು ಬಿಡ ಲಕ್ಷ್ಮಿ, ಸಾಕಾಗೈತವ ನನಗಂತೂ. ಇನ್ನೇನು ಹೋಗಿ ನೋಡ್ಕೊಂಬಂದೆಲ್ಲ ಅದ ಸಮಾಧಾನ ನೋಡು. ಹೋಗ್ಲಿ ಬಿಡು, ಆಟರ ನೋಡ್ಕೊಂಬಂದೆಲ್ಲ ತಗ. ಯಾಕೆ ಅಣ್ಣ ಒಳ್ಳೆ ಮನಸ್ಸು ಮಾಡಿ ಕರ್ಕೊಂಡೋಗ್ಯಾನ ಬಿಡು. ನೀವು ಅದ ನನಗಿದು ಯಾಕೆ ಒಳ್ಳೆ ಕೇಳಿದೆ 2-3 ರೇಟ್ ಒಳ್ಳೆ ಕರ್ಕೊಂಡೋದ್ರಲ್ಲ. ಅದಕ್ಕೆ ಮತ್ತು ಬಿಡು ಕರ್ಕೊಂಡು ಹೋಗ್ಯಾರ. ಮತ್ತು ಅವ್ರ ಮಾತಿಗೆ ವಾಪಸ್ ಬರಂತೆಗಿ. ಇರ್ತಾನೆ ಅಂದ್ರೇನು ಇರ್ಬೋದಿತ್ತು ಬಿಡು. ಮತ್ತೆಗಿ ತಗ ಹೋಗುವಂತೆ ಅಂತ ಬಾ ಮತ್ತೆ ಯಾವಾಗಾರ ಅಂದ್ರೆ. ಅದಕ್ಕೆ ಸುಮ್ಮ ಬಂದೆ ತಗ. ನಂದು ಕೆಲಸ ಹಂಗೆ ಉಳ್ದತ್ತು ನೋಡು. ನಾನು ಸಂಜೆ ಮುಂದೆ ಊಟನ ಚಾಕ್ರಿ ಮಾಡಿದೆ ಹಾಕೊಳ್ಳೋದು. ಅಕ್ಕ ಕಾಣಲಿಲ್ಲಲ್ಲ. ಅದಕ್ಕೆ ಬಿಡು ಕಾಣ್ತಾಳೆ ಏನು. ಮತ್ತು ಬರ್ತೀಯಲ್ಲ ಸಗಣಿ ಅದನ್ನ ಹೋಗ್ಯಾಕ. ಅದಕ್ಕೆ ಬರ್ತೀನಿ ಅಂತ ಕಾಯ್ಕೊಂತ ನಿಂತಿದ್ದೆ. ಅದು ತಗೊಳ್ಳೋ ನನ್ನ ಗಂಡು ಬರೋ ಹೊತ್ತಾತು. ಬರ್ತಾನೆ ತಗೋ. ಸರಿ ತಗೋ ಲಕ್ಷ್ಮಿ, ನಾಳೆ ಸಿಗ್ತಾನೆ ತಗೋ. ಹಾಯ್ ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮಿದೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡ್ಲಾತ್ತೀರಿ. ಇದೇ ಥರ ನಿಮ್ಮ ಜ್ಯೋತಿ ಕೆ ಸ್ಟೋರೀಸ್ ಮೇಲೆ ಸಪೋರ್ಟ್ ತೋರಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೈಪ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕತೆಯೊಂದಿಗೆ ನಿಮ್ಮ ಭೇಟಿ.